ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಇಲ್ಲಿ NMMS ಎಕ್ಸಾಮ್ ಸಂಬಂಧಪಟ್ಟಂತ ಮೆಂಟಲ್ ಅಬಿಲಿಟಿ ಒಳಗಡೆ ಈ 90 ಕ್ವಶನ್ಸ್ ಒಳಗಡೆ ಒಂದು ಚಾಪ್ಟರ್ ಯಾವುದಪ್ಪ ಅಂದ್ರೆ ಸಂಖ್ಯಾ ಶ್ರೇಣಿಗಳು ಅಂತ ಹೇಳ್ತೀವಿ. ನಂಬರ್ ಸೀರೀಸ್. ಈ ನಂಬರ್ ಸೀರೀಸ್ ಮೇಲೆ ಒಂದು 2-3 ಕ್ವಶನ್ಸ್ಗಳನ್ನ ಏನು ಮಾಡ್ತಾನಪ್ಪ ಅಂದ್ರೆ ಹೈಲೈಟ್ ಮಾಡ್ತಿರ್ತಾರೆ. ಹೀಗಾಗಿ ಈ ಚಾಪ್ಟರ್ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಈ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಆಲ್ರೆಡಿ ನಾನು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಸೀರೀಸ್ ಕ್ವಶನ್ಸ್ಗಳು ಹೇಳಿದ್ದೀನಿ. ಅಲ್ಲಿ ಸಾಕಷ್ಟು ಕ್ವಶನ್ಸ್ಗಳು ನೋಡ್ಕೊಳ್ರಿ. ಇಲ್ಲಿ ನಿಮ್ಗೆ ಎಕ್ಸಾಮ್ ಸಂಬಂಧಪಟ್ಟಂತೆ ಒಂದಿಷ್ಟು ಅಫಿಷಿಯಲ್ ಕ್ವಶನ್ಸ್ಗಳನ್ನ ನೋಡ್ಕೊತ ಬಂದಾಗ ಯಾವ ಥರ ಕ್ವಶನ್ಸ್ಗಳಿದ್ದಾವೆ ಅಂತೇಳಿ ನಾನು ಡಿಸ್ಕಸ್ ಮಾಡ್ತಿರ್ತೀನಿ. ಫಸ್ಟ್ ಟೈಮ್ ನೀವು ಚಾನಲ್ ನೋಡ್ತಿರ್ಪ ಅಂದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. NMMS ಎಕ್ಸಾಮ್ ಸಂಬಂಧಪಟ್ಟಂತೆ ಸಾಕಷ್ಟು ವಿಡಿಯೋಗಳು ಏನಾಗಿದ್ದಪ್ಪ ಅಂದ್ರೆ ಅಪ್ಲೋಡ್ ಆಗಿದ್ದಾವೆ. ಎಲ್ಲವೂ ನಿಮ್ಗೆ ಸರಲ್ ಆಗಿ ಸಿಗ್ತಾವೆ. ಹಾಗಾದರೆ ಈ ಸಂಖ್ಯಾ ಸರಣಿ ಮೇಲೆ ಸಿಂಪಲ್ ಆಗಿ ಯಾವ ಥರ ಮೊದಲು ಕ್ವಶನ್ಸ್ಗಳನ್ನು ಕೇಳ್ಕೊತ ಬರ್ತದೆ ಅಂತೇಳಿ ನೋಡ್ಕೊತ ಬರ್ರಿ. ಒಂದಿಷ್ಟು ವಿದ್ಯಾರ್ಥಿಗಳಿಗೆ ಇಂಥ ಸಿಂಪಲ್ ಕ್ವಶನ್ಸ್ಗಳು ಕೂಡ ಕನ್ಫ್ಯೂಸ್ ಆಗ್ತಿರ್ತವೆ. ಹಾಗಾದರೆ ಫಸ್ಟ್ ಕ್ವಶನ್ಸ್ ಏನಿದೆ, 2, 3, 5, 7, 11 ನೆಕ್ಸ್ಟ್ ಬರಬೇಕಾದಂಥ ಸಂಖ್ಯೆ ಯಾವುದು ಅಂತ ಕ್ವಶನ್ಸ್ ಇದೆ. ಸರ್ ಇಲ್ಲಿ 2 ಇದ್ದಿದ್ದು ಹೋಗಿ 3 ಆಗಿದೆ, 1 ಹೆಚ್ಚಿಗೆ ಆಗ್ಯದ. 3 ಇದ್ದಿದ್ದು ಹೋಗಿ 5 ಆಗ್ಯದಪ್ಪ ಅಂದ್ರೆ 2 ಹೆಚ್ಚಿಗೆ ಆಗ್ಯದ. 5 ಇದ್ದಿದ್ದು 7 ಆಗಿದೆ, ಮತ್ತೆ 2 ಹೆಚ್ಚಿಗೆ ಆಗ್ಯದ. ಅಲ್ಲಿ 11 ಮತ್ತು ಈ ಥರ 4 ಹೆಚ್ಚಿಗೆ ಆಗೈತಿ ಅನ್ಕೋತ ನಾವು ಹೋದ್ರೆ ಇದು ಗೊತ್ತಾಗಲ್ಲ. ಇಲ್ಲಿ ಏನಾಗಿರ್ಬೋದು, ಈ ಸಂಖ್ಯೆಗಳು ನೋಡಿದ ತಕ್ಷಣನೇ ನಮಗೆ ತಲೆ ಒಳಗಡೆ ಯಾವ್ಯಾವ ಸಂಖ್ಯೆಗಳು ಬಂದು ಹೋಗ್ಬೇಕಪ್ಪ ಅಂದ್ರೆ ಸಮ ಸಂಖ್ಯೆಗಳು, ಬೆಸ ಸಂಖ್ಯೆಗಳು, ವರ್ಗ ಸಂಖ್ಯೆಗಳು, ಅವಿಭಾಜ್ಯ ಸಂಖ್ಯೆಗಳು, ಭಾಜ್ಯ ಸಂಖ್ಯೆಗಳು, ಘನ ಸಂಖ್ಯೆಗಳು, ಇವು ಯಾವ ಸಂಖ್ಯೆಗಳು ಆಗಿದ್ದಾವೆ ಅಂತೇಳಿ ನಮ್ಗೆ ಗೊತ್ತಾಗಬೇಕು. ಹಾಗಾದ್ರೆ ಇವೆಲ್ಲ ನೋಡ್ರಿ ಅವಿಭಾಜ್ಯ ಸಂಖ್ಯೆಗಳು. ಯಾವುದೇ ನಂಬರ್ ಒಳಗಡೆ ಈ 2 ಆಗಲಿ, 3 ಆಗಲಿ, 5 ಆಗಲಿ, 7 ಆಗಲಿ, 11 ಆಗಲಿ ಭಾಗ ಆಗಂಗಿಲ್ಲ, 17 ಭಾಗ ಆಗಂಗಿಲ್ಲ. ಹಾಗಾದ್ರೆ 11 ಮತ್ತು 17 ನಡುವಿನ ಅವಿಭಾಜ್ಯ ಸಂಖ್ಯೆ ಯಾವುದಿದ್ದಾಗ 12 ಭಾಜ್ಯ ಸಂಖ್ಯೆ ಭಾಗ ಆಗ್ತದೆ, 14 ಭಾಜ್ಯ ಸಂಖ್ಯೆ ಭಾಗ ಆಗ್ತದೆ, 15 ಕೂಡ ಭಾಜ್ಯ ಸಂಖ್ಯೆ ಭಾಗ ಆಗ್ತದೆ. ಹಾಗಾದ್ರೆ ರೈಟ್ ಆನ್ಸರ್ ಯಾವುದಿದೆ? 13 ಯಾವುದೇ ನಂಬರ್ ಒಳಗಡೆ ಭಾಗ ಆಗಂಗಿಲ್ಲ. ಹೀಗಾಗಿ ಇವೆಲ್ಲ ಅವಿಭಾಜ್ಯ ಸಂಖ್ಯೆಗಳು. ರೈಟ್ ಆನ್ಸರ್ ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ. ಇದು ಫಸ್ಟ್ ಕ್ವಶನ್ಸ್. ಇನ್ನು ನೆಕ್ಸ್ಟ್ ಕ್ವಶನ್ಸ್ ಏನಿದೆ ನೋಡ್ರಿ. ಇಲ್ಲೊಂದು ಕ್ವಶನ್ಸ್ ಇದೆ. 1, 6, 15 ನೆಕ್ಸ್ಟ್ ಗ್ಯಾಪ್ ಇದೆ 45, 66, 91. ಹಾಗಾದರೆ ಇಲ್ಲಿ ಬರಬೇಕಾದಂಥ ಸಂಖ್ಯೆ ಯಾವುದು ಅಂತ ಕ್ವಶನ್ಸ್ ಇದೆ. ಯಾವ ಸಂಖ್ಯೆ ಇಲ್ಲಿ ಬರಬೇಕಾಗಿದೆ? ಪ್ರತಿಯೊಂದು ಸಂಖ್ಯೆನ ನಾವು ಏನು ಮಾಡೋಕ್ಕಪ್ಪ ಅಂದರೆ ಈ ಥರ ಇದ್ದಾಗ ಇಲ್ಲಿ ಒಂದು ಸಂಖ್ಯೆಗಿಂತ ಒಂದು ಸಂಖ್ಯೆಗೆ ಏನಾಗಿದೆಪ್ಪ ಅಂದ್ರೆ ಭಾಳ ಜಂಪ್ ಆಗಿದೆ. ಹಾಗಾದರೆ 1 ಇದ್ದಿದ್ದು 6 ಆಗಿದೆ, 1 ಇದ್ದಿದ್ದು 6 ಆಗಿದೆ. ಎಷ್ಟು ಜಾಸ್ತಿ ಆಗಿದೆ ಇಲ್ಲಿ? 1 ಇದ್ದಿದ್ದು 6 ಆಗಿದೆಪ್ಪ ಅಂದ್ರೆ 5 ಜಾಸ್ತಿ ಆಗ್ಯದ, 5 ಜಾಸ್ತಿ ಆಗ್ಯದ. 6 ಇದ್ದಿದ್ದು 15 ಆಗ್ಯದಪ್ಪ ಅಂದ್ರೆ ಎಷ್ಟು ಜಾಸ್ತಿ ಆಗ್ಯದ? 9 ಜಾಸ್ತಿ ಆಗ್ಯದ. 6 ಇದ್ದಿದ್ದು 15 ಆಗ್ಯದ ಅಂದ್ರೆ 9 ಜಾಸ್ತಿ ಆಯಿತು. ನೆಕ್ಸ್ಟ್ ನನಗೆ ಇಲ್ಲಿ ಇದು ಆದಮೇಲೆ ನಿಮ್ಗೆ ಇಲ್ಲಿ ನೋಡ್ರಿ ಇದು ಎಷ್ಟು ಜಾಸ್ತಿ ಆಗತ್ತೆ ಅಂತ 45 ಇದ್ದಿದ್ದು 66 ಆಗ್ಯದ. ಇನ್ನು 45 ಇದ್ದಿದ್ದು 66 ಆಗ್ಯದಪ್ಪ ಅಂದ್ರೆ ಇನ್ನು 5 ಸೇರಿಸಿದ್ರೆ 50 ಆಗ್ತದೆ. ಮ್ಯಾಗಿಂದು 66 ಆಯ್ತದ ಅಂದ್ರೆ 16 ಜಾಸ್ತಿ ಐತಿ. ಇಲ್ಲಿ 5 ಜಾಸ್ತಿ ಐತಿ. ಟೋಟಲ್ ಆಗಿ ಇದು 21 ಜಾಸ್ತಿ ಐತಲ್ಲ. ಇದು 6 5 ಕಳೆದ್ರೆ 1, 6 4 ಕಳೆದ್ರೆ 2, 21 ಜಾಸ್ತಿ ಐತಿ. ಈ ಥರ ನಿಮ್ಗೆ ಜಾಸ್ತಿ ಹಾಕೋತ ಹೋಗಿದ್ದಾವೆ. ಹಾಗಾದರೆ ನಾ ಏನು ಮಾಡ್ತೀನಪ್ಪ ಅಂದ್ರೆ ಉಪಸರಣಿ ಅಂತ ಕೇಳ್ತೀವಿ, ಸಬ್ ಸಿರೀಸ್ ಅಂತ ಕೇಳ್ತೀವಿ. ಆ ಸಬ್ ಸಿರೀಸ್ಗಳನ್ನ ಮಾಡಿದಾಗ 5ಕ್ಕೆ 9 ಎಷ್ಟು ಜಾಸ್ತಿ ಇದೆ? 4 ಜಾಸ್ತಿ ಇದೆ. ಹಾಗಾದರೆ ಇಲ್ಲಿ ಡಿಫ್ರೆನ್ಸ್ ಎಷ್ಟು ಬಂತು? 4. ಹಾಗಾದರೆ ನಾನು ಇಲ್ಲಿ 9ಕ್ಕೆ ಡಿಫ್ರೆನ್ಸ್ ಎಷ್ಟು ಮಾಡ್ಬೇಕಪ್ಪ ಅಂದ್ರೆ ಈಗ 4 ಬರ್ಬೇಕಪ್ಪ ಅಂದ್ರೆ ನೆಕ್ಸ್ಟ್ ಸಂಖ್ಯೆ ಇಲ್ಲಿ ಇರುವಂಥ ಸಂಖ್ಯೆಗೆ ಈ 9ಕ್ಕೆ ಇನ್ನೊಂದು ಇಲ್ಲೊಂದು ಸಂಖ್ಯೆ ಬರಿತೀನ. ಎಷ್ಟು ಬರಿತೀನಪ್ಪ ಅಂದ್ರೆ 4 ಡಿಫ್ರೆನ್ಸ್ ಬರ್ಬೇಕಪ್ಪ ಅಂದ್ರೆ 9 ಆಗೋಣ 10, 13 ಬರೀಬೇಕು. ಹಾಗಾದರೆ 9 ಮತ್ತು 13 ಡಿಫ್ರೆನ್ಸ್ ಎಷ್ಟು ಬರ್ತದೆ? 4 ಬರ್ತದೆ. ಹಾಗಾದರೆ ಇಲ್ಲಿ 15ಕ್ಕೆ ಈ 13ನ ಕೂಡಿಸ್ರಿ, ಈ ಸಂಖ್ಯೆ ಇಲ್ಲಿ ಬರ್ತದೆ. 15ಕ್ಕೆ 13ನ ಸೇರಿಸ್ರಿ, 15ಕ್ಕೆ 13 ಸೇರಿಸಿ 8, 28 ಅಂತ ಕೇಳ್ತೀವಿ. 28 ಆಪ್ಷನ್ಸ್ ಐತಿ. ಆಪ್ಷನ್ಸ್ ಎಲ್ಲಿದೆಯಪ್ಪ ಅಂದ್ರೆ ಆಪ್ಷನ್ಸ್ ಡಿ ಇದಾಗಿದೆ ನೋಡ್ರಿ. ಆಪ್ಷನ್ಸ್ ಎಲ್ಲಿದೆ? ಡಿ ಇದಾಗಿದೆ. ಡಿ ರೈಟ್ ಆನ್ಸರ್ ಆಗ್ತದೆ. 28. ಸರ್ ಇಲ್ಲಿ 28 ಬರದೆ ಅಂದ್ರೆ ಮುಂದಿನ ಕರೆಕ್ಟ್ ಆಗ್ತದನ್ರಿ ನೋಡ್ರಿ, ಚೆಕ್ ಮಾಡಿಬಿಡ್ರಿ. ಹಾಗಾದರೆ ಇಲ್ಲಿ 13 ಇದೆ. 13ಕ್ಕೆ ಮತ್ತೆ ನೀವು ಎಷ್ಟು ಗ್ಯಾಪ್ ಕೊಡಬೇಕು? ಇಲ್ಲಿ ನೆಕ್ಸ್ಟ್ ನಂಬರ್ ಬರಬೇಕಪ್ಪ ಅಂದ್ರೆ ಡಿಫ್ರೆನ್ಸ್ ಇಲ್ಲಿ 4 ಬರಬೇಕಪ್ಪ ಅಂದ್ರೆ 17 ಇರಬೇಕು. ನೋಡ್ರಿ 28ಕ್ಕೆ 17 ಕೂಡಿಸ್ರಿ, 28ಕ್ಕೆ 17ನ ಕೂಡಿಸ್ರಿ. ನೋಡ್ರಿ 7 7 14 1 15 ಆಗ್ತದ. 15 ಆಗ್ತದ. 2 ಇಲ್ಲಿ 2 4 45 ಮ್ಯಾಚ್ ಹಾಕೊಂಬಂದು. ಹಾಗಾದರೆ ಡಿಫ್ರೆನ್ಸ್ ಇಲ್ಲೆಲ್ಲಕ್ಕೂ ಏನು ಮಾಡಬೇಕಪ್ಪ ಅಂದ್ರೆ 4 4 ಮಾಡಿದಾಗ ಆ ಸಂಖ್ಯೆ ನಮ್ಗೆ ಏನಾಗ್ತದಪ್ಪ ಅಂದ್ರೆ ಸಿಗ್ತದೆ. ಇದು ಎರಡನೇ ಕ್ವಶನ್ಸು. ಆಪ್ಷನ್ಸ್ ಡಿ ರೈಟ್ ಆನ್ಸರ್ ಆಗ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್ಸ್
ಇಲ್ಲೊಂದು ಸಂಖ್ಯೆಯ ಸರಣಿ ಇದೆ. 2 ಸಂಖ್ಯೆಗಳನ್ನು ನಾವು ಏನು ಮಾಡಬೇಕಪ್ಪ ಅಂದ್ರೆ ಇಲ್ಲಿ ಗುರುತಿಸಬೇಕು. ಯಾವ ಥರ ಇದೆ ಸಂಖ್ಯೆ ನೋಡ್ರಿ, 6 ಇದ್ದಿದ್ದು 17 ಆಗಿದೆ, 17 ಇದ್ದಿದ್ದು 10 ಆಗಿದೆ, 15 ಇದ್ದಿದ್ದು 10 ಇದ್ದು 15, ಒಂದು ಜಾಸ್ತಿ ಆಗ್ತದೆ, ಒಂದು ಕಡಿಮೆ ಆಗ್ತಾ ಇದೆ. ಈ ಥರ ಸಂಖ್ಯೆಗಳು ಬಂದಾಗ ಏನು ಮಾಡ್ಬೇಕಪ್ಪ ಅಂದ್ರೆ ಸಂಖ್ಯೆಗಳನ್ನು ಸ್ಪ್ಲಿಟ್ ಮಾಡಬೇಕು. ಅಂದರೆ 2 ಸಂಖ್ಯೆಗಳನ್ನು ಸ್ಪ್ಲಿಟ್ ಮಾಡಿ ನಾವು ಆನ್ಸರ್ಸ್ಗಳನ್ನು ಚೆಕ್ ಮಾಡಬೇಕು. ಹಾಗಾದರೆ 6 ಇದ್ದಿದ್ದು 10 ಆಗ್ಯದಪ್ಪ ಅಂದರೆ ಜಾಸ್ತಿ ಆಗಿದೆ. ಇಲ್ಲಿ 6 ಇದ್ದಿದ್ದು 10 ಆಗ್ಯದ ಅಂದ್ರೆ 4 ಜಾಸ್ತಿ ಆಯಿತು. 6 ಇದ್ದಿದ್ದು 10 ಆಗ್ಯದ ಅಂದ್ರೆ 4 ಜಾಸ್ತಿ ಆಯಿತು. 10 ಇದ್ದಿದ್ದು 16 ಆಗ್ಯದಪ್ಪ ಅಂದ್ರೆ 6 ಜಾಸ್ತಿ ಆಯಿತು. ಸಂಖ್ಯೆಗಳನ್ನ ಸ್ಪ್ಲಿಟ್ ಮಾಡಾಕಿದ್ರೆ ಒಂದು ಸಂಖ್ಯೆ ಬಿಟ್ಟು ಒಂದು ಸಂಖ್ಯೆ. 16 ಇದ್ದಿದ್ದು 24 ಆಗ್ಯದಪ್ಪ ಅಂದ್ರೆ ಎಷ್ಟು ಜಾಸ್ತಿ ಆಯಿತು? 8 ಜಾಸ್ತಿ ಆಯಿತು. ಹಾಗಾದರೆ ನನಗೆ 24 ಇದ್ದಿದ್ದು ಇಲ್ಲಿ ನೋಡ್ರಿ 4, 6, 8 ಎರಡೆರಡು ಸಂಖ್ಯೆ ಜಾಸ್ತಿ ಆಗ್ತದೆ. ಹಾಗಾದರೆ 8ಕ್ಕೆ 2 ಸಂಖ್ಯೆ ನೀ ಜಾಸ್ತಿ 8ಕ್ಕೆ 2 ಸಂಖ್ಯೆ ಜಾಸ್ತಿ ಮಾಡಿದಾಗ ಎಷ್ಟು ಬರ್ಬೇಕು? ಇಲ್ಲಿ 10 ಬರ್ಬೇಕು. ಹಾಗಾದರೆ 24 ಐತಿ. 24ಕ್ಕೆ 10 ಸೇರಿಸಿದ್ರೆ 34. ಆಪ್ಷನ್ಸ್ 34 ಎಲ್ಲೈತಿ, ಅದು ರೈಟ್ ಆನ್ಸರ್. ಲಾಸ್ಟಿಗೆ 34 ಇರ್ಬೇಕು. ಇಲ್ಲಿ 28 ಐತಿ, ಇದು ಅಲ್ಲ. ಇಲ್ಲಿ 16 ಐತಿ, ಇದು ಅಲ್ಲ. ಇಲ್ಲಿ 11 ಐತಿ, ಇದು ಅಲ್ಲ. ಆಪ್ಷನ್ ಸಿ ಒಂದು ರೈಟ್ ಆನ್ಸರ್ ಆಗ್ತೈತಿ ಸರ್. ಮತ್ತು ಇಲ್ಲಿ ಬರಬೇಕಾದಂಥ ಸಂಖ್ಯೆ ಯಾವುದು ಚೆಕ್ ಮಾಡಿರಿ. ಇಲ್ಲಿ ಬರಬೇಕಾದಂಥ ಸಂಖ್ಯೆ ಯಾವುದಪ್ಪ ಅಂದ್ರೆ ಇಲ್ಲಿ ಚೆಕ್ ಮಾಡಿದಾಗ 17 ಐತಿ. 17 ಇದ್ದಿದ್ದು 15 ಆಗ್ಯದ. 17 ಇದ್ದಿದ್ದು 15 ಆಗ್ಯದಪ್ಪ ಅಂದ್ರೆ 2 ಕಡಿಮೆ ಆಯಿತು, -2 ಆಯಿತು. ಅಂದರೆ ಕಡಿಮೆ ಆಯ್ತು ಇಲ್ಲಿ. ನೆಕ್ಸ್ಟ್ 15 ಇದ್ದಿದ್ದು 13 ಆಗ್ಯದ. ಮತ್ತೆ ಇಲ್ಲಿ 2 ಕಡಿಮೆ ಆಯಿತು. ಹಾಗಾದರೆ 13ಕ್ಕೆ ನೀನು 2 ಕಡಿಮೆ ಮಾಡಿದ್ರಪ್ಪ ಅಂದ್ರೆ ಎಷ್ಟು ಬರ್ತೈತೆ? 11 ಬರ್ತೈತೆ. ಹಾಗಾದರೆ 11 ಐತಿ, ಒಂದೇ ಆಪ್ಷನ್ ಇದೆ. 11, 34 ಮ್ಯಾಚ್ ಇದೆ. ಹೀಗಾಗಿ ಆಪ್ಷನ್ಸ್ ಎ ರೈಟ್ ಆನ್ಸರ್ ಆಗ್ತದೆ. ಇದು ಸೀರೀಸ್ ಒಳಗಡೆ ಈ ಥರ ಕ್ವಶನ್ಸು. ನೆಕ್ಸ್ಟ್ ಕ್ವಶನ್ಸ್. ಈ ಕ್ವಶನ್ಸ್ನ ನಾನು ಯಾವ ಥರ ಬಿಡಿಸ್ತೀನಿ ನೋಡ್ರಿ. ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ 6305, 5204, 4123 ಇಲ್ಲಿ ಗ್ಯಾಪ್ ಇದೆ. ನೆಕ್ಸ್ಟ್ 221 ಇದೆ. ಹಾಗಾದ್ರೆ ಇಲ್ಲಿ ಬರಬೇಕಾದಂಥ ನೆಕ್ಸ್ಟ್ ಸಂಖ್ಯೆ ಯಾವುದು ಅಂತೇಳಿ ನೋಡಿದಾಗ ಸರ್ ಇದಕ್ಕೆ ಕ್ಯಾಲ್ಕುಲೇಷನ್ಸ್ ನಾವು ಯಾವ ಥರ ಮಾಡ್ಬೇಕಪ್ಪ ಅಂದ್ರೆ ಸಾಕಷ್ಟು ಜನ ಏನು ಮಾಡ್ತೀವಪ್ಪ ಅಂದ್ರೆ ಸರ್ ಇದರಲ್ಲಿಂದ ಇದಕ್ಕೆ ಡಿಫ್ರೆನ್ಸ್ ತೊಗೋತೀವಿ, ಅಥವಾ ಏನಾದರೂ ಮಲ್ಟಿಪ್ಲಿಕೇಷನ್ಸ್ ಆಗಿದೋ ಅಥವಾ ಡಿಫ್ರೆನ್ಸ್ ಆಗಿದೋ ಈ ಥರ ಎಲ್ಲ ತಲೆ ಕೆಡಿಸ್ಕೊಂಡಾಗ ಇದು ಏನಾಗಲಿಲ್ಲಪ್ಪ ಅಂದ್ರೆ ಆನ್ಸರ್ಸ್ಗಳು ಸಿಗಲಿಲ್ಲ. ಇದರಾಗ ಒಂದು ಸೂಕ್ಷ್ಮತೆಯನ್ನು ಕೊಟ್ಟಿದ್ದಾರೆ. ಅದನ್ನು ನೀವು ಅಬ್ಸರ್ವ್ ಮಾಡಿದ ನಿಮ್ಗೆ ಸಿಂಪಲ್ ಐತೆ ಅಲ್ರಿ ಕ್ವಶನ್ಸ್ ಅನ್ಸ್ತದೆ. ನೋಡ್ರಿ ಏನಿದೆ ಇಲ್ಲಿ. ಫಸ್ಟ್ನೇ ಡಿಜಿಟ್ ಎಷ್ಟಿದೆ? 6 ಇದೆ. ಲಾಸ್ಟ್ನೇ ಡಿಜಿಟ್ ಎಷ್ಟಿದೆಯಪ್ಪ ಅಂದ್ರೆ 5 ಇದೆ. 6, 5ಲೇ 6 × 5 ಮಲ್ಟಿಪ್ಲಿಕೇಷನ್ಸ್ ಮಾಡಿದಾಗ 30 ಬರ್ತದೆ. ಆ 30ನ ಇಲ್ಲಿ ನಡುವಿನ ಸೆಂಟ್ರಲ್ಲಿ ಹಾಕಿದ್ದಾರೆ. 6, 5ಲೇ 30. ಇಲ್ಲಿ ಫಸ್ಟ್ನೇ ಡಿಜಿಟ್ 5 ಇದೆ, ಇಲ್ಲಿ 4 ಇದೆ. 5, 4ಲೇ ಎಷ್ಟಪ್ಪ ಅಂದ್ರೆ 20 ಮ್ಯಾಚ್ ಮಾಡ್ಯಾರ. ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಫಸ್ಟ್ನೇ ಸಂಖ್ಯೆ 4 ಅದ, ಇಲ್ಲಿ ಲಾಸ್ಟ್ನೇ ಸಂಖ್ಯೆ 3 ಅದ. 4, 3ಲೇ 12 ಇಲ್ಲಿ ಒಳಗಡೆ ಸೆಂಟ್ರದಾಗ ಅದು. ಇಲ್ಲಿ ಲಾಸ್ಟ್ನೇ ಸಂಖ್ಯೆ ನೋಡ್ರಿ, ಇಲ್ಲಿ 2 ಐತಿ, ಇಲ್ಲಿ 1 ಐತಿ. 2, 1ಲೇ 2 ಇಲ್ಲಿ ಮ್ಯಾಚ್ ಇದೆ. ಹಾಗಾದರೆ ಅಂಥ ಸಂಖ್ಯೆ ಈ ಆಪ್ಷನ್ಸ್ ಒಳಗಡೆ ಯಾವುದೈತಿ ಹುಡುಕ್ಬೇಕು. ಇಲ್ಲಿ ನೋಡ್ರಿ 3, 2ಲೇ 6 ಹಾಕದ, ಮತ್ತು ಇಲ್ಲಿ 5 ಅದ. ಹೀಗಾಗಿ ಇದು ಆಪ್ಷನ್ಸ್ ಆಗಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನೋಡ್ರಿ 3, 3ಲೇ 9 ಹಾಕದ, ಇಲ್ಲಿ 4 ಐತಿ. ಹೀಗಾಗಿ ಇದು ಆಗಕ್ಕೆ ಸಾಧ್ಯ ಇಲ್ಲ. ನೋಡ್ರಿ 3, 2ಲೇ 6. ಎಸ್, 3, 2ಲೇ ಎಷ್ಟಪ್ಪ ಅಂದ್ರೆ 6. ಇಲ್ಲಿ ಸಿಕ್ತು ನನ್ನ ಸಂಖ್ಯೆ. ಹೀಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್ ಆಗ್ತದೆ. ಯಾಕಂದ್ರೆ 4ನೇ ಚೆಕ್ ಮಾಡಿರಿ. 3, 6ಲೇ 18 ಅದ, ಇಲ್ಲಿ ಬರುತ್ತೆ 8 ಇದೆ. ಹೀಗಾಗಿ ಇದು ಕೂಡ ಆಗಲ್ಲ. ರೈಟ್ ಆನ್ಸರ್ ಆಪ್ಷನ್ಸ್ ಏನಾಗ್ತದಪ್ಪ ಅಂದ್ರೆ ಸಿ ರೈಟ್ ಆನ್ಸರ್ ಆಗ್ತದೆ. ಇಲ್ಲಿ ಬರಬೇಕಾದಂಥ ಸಂಖ್ಯೆ 362. ಇಂಥವೆಲ್ಲ ಭಾಳ ಸಿಂಪಲ್ ಕ್ವಶನ್ಸ್ಗಳನ್ನ ಕೇಳ್ತಿರ್ತಾನೆ, ಕನ್ಫ್ಯೂಸ್ ಆಗ್ತಿರ್ತಾವೆ ಎಕ್ಸಾಮ್ದಾಗ. ಅದಕ್ಕೋಸ್ಕರ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಎಲ್ಲವೂ ನಿಮ್ಗೆ ಏನಾಗ್ತಾವಪ್ಪ ಅಂದ್ರೆ ಸರಿಯಲ್ ಆಗಿ ಎಲ್ಲ ಟಾಪಿಕ್ ವೈಸ್ ಕ್ವಶನ್ಸ್ಗಳು ಸಿಗ್ತಾವೆ. ನೆಕ್ಸ್ಟ್ ಕ್ವಶನ್ಸ್. ಇಲ್ಲಿ ಕ್ವಶನ್ಸ್ ಯಾವ ಥರ ಇದೆ ನೋಡ್ರಿ. 360 ಇಲ್ಲಿದೆ, ಗ್ಯಾಪ್ ಇದೆ. 18, 6, 3, 3 ಇದೆ. ಈ ಥರ ಸಂಖ್ಯೆ ಏನಾಗಿದೆಯಪ್ಪ ಅಂದ್ರೆ ಇಳ್ಕೋತ ಹೋಗಿದೆ. ಹಾಗಾದರೆ ಇದನ್ನು ನಾವು ಯಾವ ಥರ ಮಾಡಬೇಕು? ಇಲ್ಲಿ ನೋಡ್ರಿ ನೀವು ಸಂಖ್ಯೆ ಇಲ್ಲಿ 3 ಇದೆ. 3, 1ಲೇ 3, 3, 2ಲೇ 6, 6, 3ಲೇ 18. ಹಾಗಾದರೆ ಈಗ ಇಲ್ಲಿ 1ರಲ್ಲೇ ಮಲ್ಟಿಪ್ಲಿಕೇಷನ್ಸ್ ಮಾಡೋದು, ಇಲ್ಲಿ 2ರಲ್ಲೇ ಮಲ್ಟಿಪ್ಲಿಕೇಷನ್ಸ್ ಮಾಡೋದು, ಇಲ್ಲಿ 3ಲೇ, ಇಲ್ಲಿ 4ರಲ್ಲೇ ಮಲ್ಟಿಪ್ಲಿಕೇಷನ್ಸ್ ಮಾಡೋದು. 18, 4ಲೇ ಎಷ್ಟಪ್ಪ ಅಂದ್ರೆ 87 ಅಲ್ಲ, 18, 4ಲೇ 65 ಅಲ್ಲ, 18, 4ಲೇ 71 ಅಲ್ಲ, 18, 4ಲೇ 72. ಹೀಗಾಗಿ ಇಲ್ಲಿ ಬರಬೇಕಾದಂಥ ಸಂಖ್ಯೆ 72. ಸರ್ ಇಲ್ಲಿ 360 ಮ್ಯಾಚ್ ಹಾಕೋದನ್ರಿ 72. ಇಲ್ಲಿ 4ರಲ್ಲೇ ಮಲ್ಟಿಪ್ಲಿಕೇಷನ್ಸ್ ಮಾಡಿದರೆ ನೆಕ್ಸ್ಟ್ 5ರಲ್ಲೇ 5, 2ಲೇ 10, 5, 7ಲೇ 35, 1, 36. 360 ಅಲ್ಲಿ ಬರ್ತದೆ ಮುಂದೆ. ಹೀಗಾಗಿ ಇಲ್ಲಿ ಬರಬೇಕಾದಂಥ ಸಂಖ್ಯೆ 72 ಆಗಿರುತ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್ಸ್.
ಇಲ್ಲಿ ಬರಬೇಕಾದಂಥ ಸಂಖ್ಯೆ ಯಾವುದನ್ನ ಹುಡುಕ್ರಿ. 3, 15, ಇಲ್ಲಿ ಗ್ಯಾಪ್ ಇದೆ. ನೆಕ್ಸ್ಟ್ 63, 99, 143. ಇಲ್ಲಿ ಬರಬೇಕಾದಂಥ ಸಂಖ್ಯೆ ಯಾವುದು? ನಾನು ನಿಮ್ಗೆ ಆಗಳೇ ಹೇಳಿದೆ, ಈ ಸಂಖ್ಯೆಗಳನ್ನು ಕೊಟ್ಟಾಗ ಇವನ್ನ ನಾವು ಏನೇನು ನೋಡ್ಕೋಬೇಕು? ವರ್ಗ ಸಂಖ್ಯೆಗಳಿಗೆ ಏನಾದರೂ ನಿಯರ್ ಅದಾವ, ಘನ ಸಂಖ್ಯೆಗಳಿಗೆ ಏನಾದರೂ ನಿಯರ್ ಅದಾವ. ವರ್ಗ ಸಂಖ್ಯೆಗಳು ಮಿನಿಮಮ್ 30 ತನಕ ಬರಬೇಕು, ಘನ ಸಂಖ್ಯೆಗಳು 10 ತನಕ ಆದರೂ ಬರಬೇಕು. ಹಾಗಾದ್ರೆ ಈ ಸಂಖ್ಯೆಗಳು ನೋಡಿದ ತಕ್ಷಣ ನನಗೆ ಎಲ್ಲೋ ಒಂದು ಹಿಂಟ್ ಕಾಣಿಸ್ತಾ ಇದೆ, ಈ ಸಂಖ್ಯೆಗಳು ಎಲ್ಲೋ ವರ್ಗ ಸಂಖ್ಯೆಗಳಿಗೆ ನಿಯರ್ ಇದಾವೆ ಅಂತ. ಯಾಕಪ್ಪ ಅಂದ್ರೆ ಇಲ್ಲಿ ನೋಡ್ರಿ 3 ಇದೆ. ಹಾಗಾದ್ರೆ 2ರ ವರ್ಗ ಎಷ್ಟು? 4. 4ಕ್ಕೆ 1 ಮೈನಸ್ ಮಾಡಿದರೆ 3 ಆಯಿತು. 2ರ ವರ್ಗ ಎಷ್ಟಪ್ಪ ಅಂದ್ರೆ 2 ಸ್ಕ್ವೇರ್ 4. 4ಕ್ಕೆ 1 ಮೈನಸ್ ಮಾಡಿದರೆ 3. ನೆಕ್ಸ್ಟ್ 2 ಸಮ ಸಂಖ್ಯೆಗಳನ್ನ ತೊಗೊಂಡಿದ್ದಾರೆ. 4ರ ವರ್ಗ. 4ರ ವರ್ಗ ಎಷ್ಟಪ್ಪ ಅಂದ್ರೆ 16. 16ಕ್ಕೆ 1 ಮೈನಸ್ ಮಾಡಿದ್ದಾರೆ, ಅಲ್ಲಿ 15 ಮ್ಯಾಚ್ ಆಯಿತು, ನನಗೆ ಸಿಕ್ತು. ಹಾಗಾದ್ರೆ 2ರ ತೊಗೊಂಡೆ, 4ರ ತೊಗೊಂಡೆ. ನೆಕ್ಸ್ಟ್ ನಾ ಎಷ್ಟು ತೊಗೋಬೇಕಿದ್ದು? 6ರದು. 6ರ ವರ್ಗ ಎಷ್ಟಪ್ಪ ಅಂದ್ರೆ 36. 36ಕ್ಕೆ 1 ಮೈನಸ್ ಮಾಡಿರಿ 35. 35 ಎಲ್ಲೈತೆ ಆಪ್ಷನ್ಸು? ಇಲ್ಲಿದೆ. ಸರ್ ಮುಂದಿನ ಮ್ಯಾಚ್ ಆಗ್ತದನ್ರಿ? ಮುಂದಿನ ಮ್ಯಾಚ್ ಆಗ್ತದೆ. 6ರಾಗನ ನೆಕ್ಸ್ಟ್ ಸಮ ಸಂಖ್ಯೆ 8. 8ರ ವರ್ಗ ಎಷ್ಟು ರೀ? 64 ಅಂತ ಕರಿತೀರಿ. 64ಕ್ಕೆ 1 ಮೈನಸ್ ಮಾಡಿದ್ರೆ 63 ಬಂತು. ನೆಕ್ಸ್ಟ್ 8ಆಗನ 10ರ ವರ್ಗ. 10ರ ವರ್ಗ 100. 100ಕ್ಕೆ 1 ಮೈನಸ್ ಮಾಡಿದ್ರೆ 99. ನೆಕ್ಸ್ಟ್ 12ರ ವರ್ಗ 144. ಮೈನಸ್ 1 ಮಾಡಿದ್ರೆ 143 ಮ್ಯಾಚ್ ಆಗ್ತದೆ. ಹೀಗಾಗಿ ಇಲ್ಲಿ ಬಿಟ್ಟೋದಂಥ ಸಂಖ್ಯೆ ಬಿ 35 ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ಸ್. 7, 8, 16, 43. ನೆಕ್ಸ್ಟ್ ಇಲ್ಲಿ ಗ್ಯಾಪ್ ಇದೆ. ನೆಕ್ಸ್ಟ್ ಬರಬೇಕಾದಂಥ 232. ಇಲ್ಲಿ ಬರಬೇಕಾದಂಥ ಸಂಖ್ಯೆ ಯಾವುದನ್ನ ಚೆಕ್ ಮಾಡಬೇಕು. ಒಂದು ಸಂಖ್ಯೆಯಿಂದ ಇನ್ನೊಂದು ಸಂಖ್ಯೆಗೆ ಏನಾಗಿದಪ್ಪ ಅಂದ್ರೆ ಭಾಳ ಡಿಫ್ರೆನ್ಸ್ಗಳು ನಮ್ಗೆ ಕಾಣಿಸ್ತಾ ಇದ್ದಾವೆ. ಹಾಗಾದ್ರೆ ಏನಾಗಿರ್ಬೋದು? 7 ಇದ್ದಿದ್ದು 8 ಆಗಿದ್ದಪ್ಪ ಅಂದ್ರೆ ನಾನೇನು ಮಾಡ್ತೇನಪ್ಪ ಅಂದ್ರೆ ಇದಕ್ಕೆ 1 ಜಾಸ್ತಿ ಆಗಿದೆ. ಓಕೆ. 8 ಇದ್ದಿದ್ದು 16 ಆಗ್ಯದಪ್ಪ ಅಂದ್ರೆ ಇಲ್ಲಿ ಏನಾಗ್ಯದಪ್ಪ ಅಂದ್ರೆ 8 ಜಾಸ್ತಿ ಆಯಿತು. ನನಗೊಂದು ಸೀರೀಸ್ ಸಿಗ್ತೈತೆ ಅನ್ನೋ ಚೆಕ್ ಮಾಡ್ತಿದ್ದೀನಿ ಅಷ್ಟೇ. 1 ಇದ್ದಿದ್ದು 8 ಆಗ್ಯದ. ಇಲ್ಲಿ 16 ಇದ್ದಿದ್ದು 43 ಆಗ್ಯದಪ್ಪ ಅಂದ್ರೆ ಎಷ್ಟು ಜಾಸ್ತಿ ಆಗ್ತದಪ್ಪ ಅಂದ್ರೆ 6 3 ಕಳೆದ್ರೆ ಸಾರಿ ಇದು 43 16 ಕಳೆದವು. 43 16 ಕಳೆದ್ರೆ 27 ಬರ್ತದೆ. ಹೌದಾ? 27 ಬರ್ತೈತಿಲ್ಲ? ಬೇಕಾದ್ರೆ ಕಳೆದು ನೋಡ್ರಿ. 43 ಒಳಗಡೆ 16ನ ಕಳೀರಿ. 13ರಾಗ 6 ಕಳೆದ್ರೆ ಇಲ್ಲಿ 7 ಬರ್ತದೆ. ಒಂದು ಕೈಯಲ್ಲ 2. ಹೌದು, 27 ಬರ್ತದೆ. ಹಾಗಾದ್ರೆ ನನಗೊಂದು ಸಂಖ್ಯಾ ಸರಣಿ ಸಿಕ್ಬಿಡ್ತಲ್ಲಿ ಏನಾಗಿರ್ಬೋದಪ್ಪ ಅಂತಂದಾಗ 1 ಇದೆ, 8 ಇದೆ, 27 ಇದೆ. ಸಾಕು ನನಗೆ ಎಷ್ಟು ಸಿಕ್ಕರೆ ಮುಂದಿಂದು ಅದು ಮ್ಯಾಚ್ ಆಗೇ ಆಗ್ತದೆ. ಯಾವ ಸಂಖ್ಯೆಗಳು ಇವು? 1, 8, 27 ಇವೆಲ್ಲ ಎಂಥ ಸಂಖ್ಯೆಗಳಪ್ಪ ಅಂದರೆ ಇವು ಘನ ಸಂಖ್ಯೆಗಳು. 1ರ ಘನ 1, 2ರ ಘನ 8, 3ರ ಘನ 27. ಹಾಗಾದರೆ 4ರ ಘನ 64 ಬರ್ಬೇಕಿಲ್ಲ. 64 ಬರ್ಬೇಕಪ್ಪ ಅಂದ್ರೆ ಈ 43ಕ್ಕೆ 64ನ ಸೇರಿಸಿದ್ರೆ ಆ ಸಂಖ್ಯೆ ಬರ್ತದೆ. 43ಕ್ಕೆ ಈ 64ನ ಸೇರಿಸ್ರಿ. 4 3 7, 6 4 10, 107. ಹಾಗಾದರೆ ಇಲ್ಲಿ ಬರಬೇಕಾದಂಥ ಸಂಖ್ಯೆ ಎಷ್ಟಪ್ಪ ಅಂದ್ರೆ 107. ರೈಟ್ ಆನ್ಸರ್ ಎಲ್ಲಿದೆ? ಆಪ್ಷನ್ ಸಿ ಇದಾಗಿದೆ. ಸರ್ 107 ಇದ್ದಿದ್ದು ಇಲ್ಲಿ 232 ಬರ್ಬೇಕಪ್ಪ ಅಂದ್ರೆ ನಾ ಎಷ್ಟು ಸಂಖ್ಯೆನ ಸೇರಿಸ್ಬೇಕು? ಎಷ್ಟು ಸಂಖ್ಯೆ ಸೇರಿಸ್ಬೇಕಪ್ಪ ಅಂದ್ರೆ 125 ಸೇರಿಸ್ಬೇಕು. ಯಾಕೆ 125 ಸೇರಿಸ್ಬೇಕು? 5ರ ಘನ 125. ಚೆಕ್ ಮಾಡಿರಿ. 107ಕ್ಕೆ 125ನ ಸೇರಿಸ್ತಾ ಇದ್ದೀನಿ. 5 7 ಎಷ್ಟಪ್ಪ ಅಂದ್ರೆ 12. 12 2 1 ಎಷ್ಟಪ್ಪ ಅಂದ್ರೆ 3 1 1 2 232 ಬಂತ. ಹಾಗಾದ್ರೆ ನಾವು ಇಲ್ಲಿ ಬರೆದಂಥ ಸಂಖ್ಯೆ 107 ಸರಿಯಾಗಿ ಇರುತ್ತದೆ ಅನ್ನಂಗೆ. ಕ್ಲಿಯರ್? ಹಾಗಾದ್ರೆ ರೈಟ್ ಆನ್ಸರ್ ಆಪ್ಷನ್ಸ್ 107. ಇನ್ನು ನೆಕ್ಸ್ಟ್ ಕ್ವಶನ್ಸ್ ನೋಡ್ರಿ. 30, 67, 128 ಗ್ಯಾಪ್ ಇದೆ. 146 ಇದೆ. ನಮ್ಗೆ ಇಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿ ಸಂಖ್ಯೆಗಳನ್ನ ಅಬ್ಸರ್ವ್ ಮಾಡಿದಾಗ ಏನಾಗಿರ್ಬೋದು ಅಂತ ನೋಡ್ಕೊಂಡಾಗ ಇನ್ನೇಗರ ಜಸ್ಟ್ ನಾವು ಘನ ಸಂಖ್ಯೆಗಳು ನೋಡ್ಕೊಂಡಿದ್ದೀವಿ. ಇಲ್ಲಿ 30 ಆಗಿದೆಯಪ್ಪ ಅಂದ್ರೆ 3ರ ಘನ. 3ರ ಘನ ಎಷ್ಟಪ್ಪ ಅಂದ್ರೆ 27. 3ರ ಘನ ಅಂತ ಹೇಳ್ತಿರ್ತೀವಿ. ಎಷ್ಟು? 27. 27ಕ್ಕೆ +3 ಅಡಿಷನ್ ಮಾಡಿದ್ದಾರೆ 30 ಆಗ್ಯದ. ಒಂದು ಮ್ಯಾಚ್ ಆಯ್ತಪ್ಪ ಅಂದ್ರೆ ಸೇಮ್ ಅದಕ್ಕೆ ಚೆಕ್ ಮಾಡೋದು. ಇಲ್ಲಿ ಎಷ್ಟಾಯ್ತು? 3ರ ಘನ ತೊಗೊಂಡೆ. 3ರ ಘನ ನೆಕ್ಸ್ಟ್ 4ರ ಘನ. 4ರ ಘನ ಎಷ್ಟಪ್ಪ ಅಂದ್ರೆ 64. 64ಕ್ಕೆ +3 ಮಾಡಿದಾರೆ 67 ಆಯ್ತು. ಎಲ್ಲದಕ್ಕೂ +3 ಮಾಡ್ಯಾರ. ನೆಕ್ಸ್ಟ್ 4ರ ಘನ 5ರ ಘನ. 5ರ ಘನ 125. 125 +3 ಮಾಡ್ಯಾರ 128 ಮ್ಯಾಚ್ ಆಯ್ತು. ಕ್ಲಿಯರ್? ಇಷ್ಟಾಯ್ತಪ್ಪ ಅಂದ್ರೆ ನೆಕ್ಸ್ಟ್ 6ರ ಘನ ತೊಗೋಬೇಕು. 6ರ ಘನ ಎಷ್ಟಪ್ಪ ಅಂದ್ರೆ 216 +3 ಎಡಿಷನ್ ಮಾಡಿರಿ 219. ಹೌದಾ? ಯಾಕಂದರೆ 219 ಐತಿ.
ಆಪ್ಷನ್ಸ್ ಇಲ್ಲಿದೆ. ನೆಕ್ಸ್ಟ್ 7 343 ಪ್ಲಸ್ 3 ಆಡಿಷನ್ ಮಾಡಿದ್ರೆ 346 ಅದು ಮ್ಯಾಚ್ ಆಗ್ತದೆ. ಇಷ್ಟೇ, ಇವು ಸಿಂಪಲ್ ಆಗಿ ಈ ಥರ ಕ್ವಶನ್ಸ್ಗಳನ್ನ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಏನಾಗ್ತದಪ್ಪ ಅಂದ್ರೆ ಇವೆಲ್ಲ ಈಸಿ ಅನಿಸ್ತವೆ. ಪ್ರಾಕ್ಟೀಸ್ ಮಾಡ್ಲಿಕ್ಕಪ್ಪ ಅಂದ್ರೆ ಇವೆಲ್ಲ ಕ್ವಶನ್ಸ್ಗಳು ಹೊಸವೇ ಅನಿಸ್ತವೆ. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ಸ್ ಒಂದು 5-10 ಕ್ವಶನ್ಸ್ಗಳನ್ನ ಬಿಡಿಸಿದ್ರೂ ಸಂಖ್ಯಾ ಸಿರೀಸ್ ಮೇಲೆ ಸಾಕಷ್ಟು ಏನಾಗ್ತವಪ್ಪ ಅಂದ್ರೆ ಹೆಲ್ಪ್ ಆಗ್ತಾ ಇರ್ತವೆ ಎಕ್ಸಾಮ್ಸ್ನಾಗ. ಓಕೆ, ಇಲ್ಲಿ ಈ ಕ್ವಶನ್ಸ್ ಏನಿದೆ ಅಂತೇಳಿ ಅಬ್ಸರ್ವ್ ಮಾಡ್ರಿ ಸರಿಯಾಗಿ. 1/3, 4/5, 5/11, 6/19 ಅಂತಿದೆ. ಏನಾಗಿರ್ಬೋದು ಇದು ಸಂಖ್ಯೆ? ಹಾಗಾದರೆ ಯಾವ ಸಂಖ್ಯೆ ಮ್ಯಾಚ್ ಆಗಿದೆ ಅಂತ ಗೊತ್ತುಕೊಂಡಾಗ ನೋಡ್ರಿ, ಇವೆಲ್ಲ 3, 5, 11, 19 ಇವೆಲ್ಲ ಅವಿಭಾಜ್ಯ ಸಂಖ್ಯೆಗಳು ಇದ್ದಾವೆ. ಏನು ಆಗಿರ್ಬಹುದು? ರೈಟ್ ಆನ್ಸರ್ನ ನೀವು ಚೂಸ್ ಮಾಡಿರಿ. ಸೂಕ್ಷ್ಮತೆಯನ್ನು ಅರ್ಥಾಗ ನಮ್ಗೆ ಏನು ಅನ್ನಿಸ್ತದ? ಸರ ಇಲ್ಲಿ ಕೆಳಗಡೆ ಇವೆಲ್ಲ ಅವಿಭಾಜ್ಯ ಸಂಖ್ಯೆಗಳಿದಾವ್ರಿ. ಇಲ್ಲಿ ಮ್ಯಾಗ್ನೂ ಅವಿಭಾಜ್ಯ ಸಂಖ್ಯೆಗಳು ಇರಬೇಕಾಗಿತ್ತು. ಇಲ್ಲಿ ಒಂದಿದೆ, ಒಂದು ಅವಿಭಾಜ್ಯ ಸಂಖ್ಯೆ ಅಲ್ಲ, 5 ಒಂದೇ ಇದೆ. ಮತ್ತು ಉಳಿಕೆಲ್ಲ ಇದೊಂದು ಪೂರ್ಣ ಒಂದು ಈ ಕಡೆ ನ್ಯಾಚುರಲ್ ನಂಬರ್ ಒಳಗಡೆ ಬರ್ತದೆ, ಇದು ಭಾಜ್ಯ ಸಂಖ್ಯೆ ಒಳಗಡೆ ಬರ್ತವೆ 4, 6. ಇಲ್ಲಿ ನನಗೆ ಮ್ಯಾಚ್ ಆಗ್ತಾ ಇಲ್ಲ. ಏನು ಆಗಿರ್ಬೋದು ಅಂತೇಳಿ ನೋಡ್ಕೊಂಡಾಗ ನಮ್ಗೆ ಹೆಂಗೆ ಮಾಡಿ ಒಂದೊಂದು ಥರ ಮ್ಯಾಚ್ ಆಗಿರ್ಬೇಕು. ಅದು ಯಾವ ಥರ ಆಗಿರ್ಬೋದಪ್ಪ ಅಂದ್ರೆ, ನಾನು ಅಂಶ ಮತ್ತು ಛೇದನ ಕೂಡಿಸ್ಬಿಡ್ತೀನಿ. ಅಂಶ ಮತ್ತು ಛೇದನ ಕೂಡಿಸಿದಾಗ ಎಷ್ಟು ಬರ್ತದೆ? 4 ಬರ್ತದೆ. 4, 5 ಕೂಡಿಸ್ತೀನಿ 9 ಬರ್ತದೆ. 11 ಮತ್ತು 5 ಕೂಡಿಸ್ತೀನಿ 16 ಬರ್ತದೆ. ನೆಕ್ಸ್ಟ್ 19, 1, 6 ಕೂಡಿಸ್ತೀನಿ ಎಷ್ಟಪ್ಪ? 25 ಬರ್ತದೆ. ಈ ಸಂಖ್ಯೆಗಳು ನೋಡ್ರಿ, 4, 9, 16, 25 ಇಂಥ ಸಂಖ್ಯೆಗಳು ಇವೆಲ್ಲ ವರ್ಗ ಸಂಖ್ಯೆಗಳು. ಇದು 2ರ ವರ್ಗ, 3ರ ವರ್ಗ, 4ರ ವರ್ಗ, 5ರ ವರ್ಗ. ನೆಕ್ಸ್ಟ್ ನಮ್ಗೆ 6ರ ವರ್ಗ 36 ಬರಬೇಕು. ಯಾವ ಸಂಖ್ಯೆನ ಕೂಡಿಸಿದಾಗ 36 ಬರ್ತದೋ ಅದು ರೈಟ್ ಆನ್ಸರ್ ಆಗ್ತದೆ. ಇಲ್ಲಿ 11, 10 ಕೂಡಿಸಿದಾಗ ಇದು ಎಷ್ಟಾಗ್ತದೆ? 21 ಬರ್ತದೆ. ಇದು ಬರಂಗಿಲ್ಲ, ಹೌದಾ? ಇಲ್ಲಿ 18, 1, 5 ಕೂಡಿಸಿದಾಗ 13, ಇದು ಎಷ್ಟು? 33 ಬರ್ತದೆ. ಇದು ಬರಲ್ಲ. 9, 1, 6 ಕೂಡಿಸಿದಾಗ ಇದು ಸೇಮ್ 25 ಬರ್ತದೆ. ಇದು ಅಲ್ಲ. ಹಾಗಾದ್ರೆ ರೈಟ್ ಆನ್ಸರ್ ಎಷ್ಟಪ್ಪ ಅಂದ್ರೆ ಇಲ್ಲಿ ಆಪ್ಷನ್ ಸಿ ಇದಾಗಿದೆ ನೋಡ್ರಿ. 13/23 ಇದೆ. 3 ಕೂಡಿಸಿದಾಗ 6, 2, 1 ಕೂಡಿಸಿದಾಗ 3, 36 ಬರ್ತದೆ. ಹೀಗಾಗಿ ರೈಟ್ ಆನ್ಸರ್ ಆಪ್ಷನ್ ಸಿ 13 ಎಷ್ಟಪ್ಪ ಅಂದ್ರೆ 23. ಈ ಥರ ಈ ಕ್ವಶನ್ಸ್ ಏನಾಗಿದೆಪ್ಪ ಅಂದ್ರೆ ಫ್ರೇಮ್ ಆಗಿದೆ. ನೆಕ್ಸ್ಟ್ ಕ್ವಶನ್ಸ್, ಇಲ್ಲಿ ನೋಡ್ರಿ ಕ್ವಶನ್ಸ್ ಏನಾಗಿದೆ. ಇದು ಭಾಳ ಸಿಂಪಲ್ ಕ್ವಶನ್ಸ್, ಎಲ್ಲ ನೋಡಿದ ತಕ್ಷಣ ಆನ್ಸರ್ ಆಗ್ತಾರೆ. ಇವತ್ತು ನಾವು ಕೂಡ ಡಿಸ್ಕಸ್ ಮಾಡಿದ್ವಿ. ಒಂದರ ವರ್ಗ 1, ಹೌದಾ? 1ರ ವರ್ಗ 1 ಅಥವಾ 1ರ ಘನನು 1. ನೆಕ್ಸ್ಟ್ 2ರ ವರ್ಗ 4, 2ರ ಘನ 8, 3ರ ವರ್ಗ 9, 3ರ ಘನ 27, 4ರ ವರ್ಗ 16, 4ರ ಘನ 64. ಒಂದು ವರ್ಗ ಸಂಖ್ಯೆ, ಒಂದು ಘನ ಸಂಖ್ಯೆ, ಒಂದು ವರ್ಗ ಸಂಖ್ಯೆ, ಒಂದು ಘನ ಸಂಖ್ಯೆನ ಇಲ್ಲಿ ಮ್ಯಾಚ್ ಮಾಡಿದ್ದಾರೆ. ಹೀಗಾಗಿ 64 ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ಸ್, ಸಿಂಪ್ಲೆಸ್ಟ್ ಕ್ವಶನ್ಸ್ ಇವೆಲ್ಲ. ಓಕೆ, ಇಲ್ಲಿ ನೆಕ್ಸ್ಟ್ ಏನಾಗಿದೆ ಕ್ವಶನ್ಸು? ಸೇಮ್ ಅಗಾಳಿ ಥರನೇ ರಿಪೀಟ್ ಆಗಿದೆ ನೋಡಿ. ಅಗಾಳೆ ಏನಾಗಿದಪ್ಪ ಅಂದ್ರೆ ಈ ಸೈಡ್ಲಿಂದ ಬಂದಿದ್ದೇವೆ. ಅದನ್ನು 360ನ ಡಿವೈಡೆಡ್ ಬೈ 5 ಮಾಡಿದಾಗ 72 ಬರ್ತದೆ. 72 ಡಿವೈಡೆಡ್ ಬೈ 4 ಮಾಡಿದಾಗ 18 ಬರ್ತದೆ. 18ನ ಡಿವೈಡೆಡ್ ಬೈ 3 ಮಾಡಿದಾಗ 6 ಬರ್ತದೆ. 6ನ ಡಿವೈಡೆಡ್ ಬೈ 3 ಮಾಡಿದಾಗ 2 ಬರ್ತದೆ. ಹಾಗಾದ್ರೆ ಇಲ್ಲಿ ನೆಕ್ಸ್ಟ್ ಏನು ಬರ್ಬೇಕಪ್ಪ ಅಂದ್ರೆ ನನಗೆ 3 1 3 ಅಂದರೆ 3 ಡಿವೈಡೆಡ್ ಬೈ 3ನ ಮಲ್ಟಿಪ್ಲಿಕೇಷನ್ಸ್ ಮಾಡಿದಾಗ ಅಲ್ಲಿ ಹೊಳ್ಳಿ ಎಷ್ಟು ಬರಬೇಕಪ್ಪ ಅಂದ್ರೆ 3ನೇ ಬರಬೇಕಾಗ್ತದೆ. ಅವಾಗ 3 ಡಿವೈಡೆಡ್ ಬೈ 3ಕ್ಕೆ ಡಿವೈಡೆಡ್ ಬೈ 1 ಮಾಡಿದಾಗ 1, ಅಥವಾ ನೆಕ್ಸ್ಟ್ 3 2 6 ಅಥವಾ 6 3 18. ಈ ಥರ ಮಲ್ಟಿಪ್ಲಿಕೇಷನ್ಸ್ ಮಾಡ್ಕೋತ ಹೋದಾಗ ಅವೆಲ್ಲ ಕರ್ತಾ ಹೋಗ್ಕೋತ ಬಂದಿದ್ದಾವೆ. ಎಲ್ಲವೂ ಏನಾಗಿದಪ್ಪ ಅಂದ್ರೆ ಭಾಗಾಕಾರ ಹಾಕೋತ ಹೋಗಿದ್ದಾವೆ. ಡಿವೈಡೆಡ್ ಬೈ ಹಾಕೋತ ಹೋಗಿದ್ದಾವೆ. ಹಿಂಗೆ ಹೋದ್ರೆ ಗುಣಾಕಾರ ಆಗ್ತವೆ. 3 1 3 ಆಗ್ತದೆ. 3 2 6 ಆಗ್ತದೆ. ಈ ಕಡೆ ಬಂದ್ರೆ ಗುಣಾಕಾರ ಆಗ್ತವೆ, ಈ ಕಡೆ ಬಂದ್ರೆ ಭಾಗಾಕಾರ ಆಗ್ತವೆ. ಹೀಗಾಗಿ ನಾವೇನು ಮಾಡಬೇಕಪ್ಪ ಅಂದ್ರೆ ಇದನ್ನ ಈಸಿಯಾಗಿ ಗುರುತಿಸ್ರಿ. ರೈಟ್ ಆನ್ಸರ್ ಆಪ್ಷನ್ ಸಿ ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ಸ್ ಏನಿದೆ 3
14, 39, 84. ನೆಕ್ಸ್ಟ್ ಅಲ್ಲಿ ಗ್ಯಾಪ್ ಇದೆ 258. ಏನಾಗಿರ್ಬೋದು ಈ ಸಂಖ್ಯೆಯನ್ನು ಅಬ್ಸರ್ವ್ ಮಾಡಿದಾಗ ಏನಾಗಿರ್ಬೋದು ಅಂತ ನೋಡ್ಕೊತ ಬಂದಾಗ ಇದು ಒಂದು ನಾವು ಒಂದು ಫಾರ್ಮುಲಾ ಒಳಗಡೆ ಇದನ್ನ ಹಾಕಿ ನಾನು ಹೇಳ್ತೀನಿ. ಯಾವ ಫಾರ್ಮುಲಾಕ್ಕಪ್ಪ ಅಂದ್ರೆ n³ ಪ್ಲಸ್ n² ಪ್ಲಸ್ n ಅನ್ನ ಎನ್ ಇದ್ದಲ್ಲಿ ಯಾವ ವ್ಯಾಲ್ಯೂವನ್ನು ಹಾಕ್ತೀರಿ ಅದನ್ನೇ ವರ್ಗ ಸಂಖ್ಯೆ ಅಂತ ಘನ ಸಂಖ್ಯೆ ತಗೋಬೇಕು, ವರ್ಗ ಸಂಖ್ಯೆ ತಗೋಬೇಕು, ಅದೇ ಸಂಖ್ಯೆನ ನೀವು ಕೂಡಿಸ್ಬೇಕು. ನಾನು ಇಲ್ಲಿ 3 ಆಗಿದೆಯಪ್ಪ ಅಂದ್ರೆ ನಾನು n³ ಇದ್ದಲ್ಲಿ 1³ ಹಾಕ್ತೀನಿ. 1³ ಪ್ಲಸ್ 1² ಪ್ಲಸ್ n ಇದ್ದಲ್ಲಿ 1 ಹಾಕೋತ್ ಬಂದಿದ್ದೀನಿ ಅಂದ್ರೆ 1 ಹಾಕ್ಬೇಕು. 1³ ಅಂದರೆ 1, 1² ಅಂದ್ರೆ 1 ಪ್ಲಸ್ 1 ಅಂದ್ರೆ 1, 1 1 2 1 1 2 2 1 3. ಹಾಗಾದ್ರೆ ಇಲ್ಲಿ 3 ಮ್ಯಾಚ್ ಆಯ್ತು. ಇಲ್ಲಿ ನೆಕ್ಸ್ಟ್ n³ ಇದ್ದಲ್ಲಿ 2³ ಹಾಕೋದು, n² ಇದ್ದಲ್ಲಿ 2² ಹಾಕೋದು, ಪ್ಲಸ್ n ಇದ್ದಲ್ಲಿ 2 ಹಾಕೋದು. 2³ ಅಂದರೆ 8, 2² ಅಂದ್ರೆ 4, 2 8 4 12, 12 1 2 14. ಈ ಥರ ಮ್ಯಾಚ್ ಆಯಿತು. ಹಾಗಾದರೆ ಇದು 3³ 3² ಪ್ಲಸ್ 3ದಾಗ ಮ್ಯಾಚ್ ಆಗ್ತದೆ. ಇದು 4³ ಪ್ಲಸ್ 4² ಪ್ಲಸ್ 4ದಾಗ ಮ್ಯಾಚ್ ಆಗ್ತದೆ. ನಮ್ಗೆ ಬೇಕಾಗಿದ್ದು ಇಲ್ಲಿ 5³ 5³ ಪ್ಲಸ್ 5² ಪ್ಲಸ್ 5. 5 ಘನ ಎಷ್ಟಪ್ಪ ಅಂದ್ರೆ 125 ಪ್ಲಸ್ 5 ವರ್ಗ ಎಷ್ಟಪ್ಪ ಅಂದ್ರೆ 25 ಪ್ಲಸ್ 5ಕ್ಕೆ 5. 125 ಒಂದು 25 ಕುಡಿಸಿದಾಗ 150 ಪ್ಲಸ್ ಇದೊಂದು 5 ಕುಡಿಸಿದಾಗ 155. ಹಾಗಾದರೆ ಇಲ್ಲಿ ಬಿಟ್ಟೋದಂಥ ಸಂಖ್ಯೆ ಎಷ್ಟಪ್ಪ ಅಂದ್ರೆ 155. ಆಪ್ಷನ್ಸ್ ಎ ರೈಟ್ ಆನ್ಸರ್ ಆಗ್ತದೆ. ಇಷ್ಟೇ ಈ ಕ್ವಶನ್ಸ್ ಇದು. ನೆಕ್ಸ್ಟ್ ಕ್ವಶನ್ಸ್ ಏನಿದೆಯಪ್ಪ ಅಂದರೆ 4 8 15 28 53 ಇದೆ. ಇಲ್ಲಿ ಬಿಟ್ಟೋದಂಥ ಸಂಖ್ಯೆ ಯಾವುದು ಅಂತೇಳಿ ನಾವು ಗುರುತಿಸಿದಾಗ ಯಾವ ಸಂಖ್ಯೆ ಆಗಿರ್ಬೋದು ಅಂತೇಳಿ ನೋಡ್ಕೊತ ಬಂದಾಗ 4 8 ಅಂತೇಳಿ ಕರಿತೀವಿ. ಓಕೆ, 4 8 ಇಲ್ಲಿ ಇಂಟು 0 ಮಾಡಿದಾಗ 4 8 ಮೈನಸ್ 0ನೇ ಮಾಡಿಬಿಡ್ತೀನಿ, ಅಲ್ಲಿ 8 ಬರ್ತದೆ. ನೆಕ್ಸ್ಟ್ 8 ಎಷ್ಟಪ್ಪ ಅಂದ್ರೆ 16 ಮೈನಸ್ 1 ಮಾಡ್ತೀನಿ. ಫಸ್ಟ್ಗೆ ಮೈನಸ್ 0 ಮಾಡಿದೆ, ಅಲ್ಲೇನು ಸಂಖ್ಯೆ ಆಗಲಿಲ್ಲ, 8 ಉಳಿತು. ಹಾಗಾದ್ರೆ ಇಲ್ಲಿ 15 ಬರ್ತದೆ. ನೆಕ್ಸ್ಟ್ 15 ಎಷ್ಟಪ್ಪ ಅಂದ್ರೆ 30, ಇಲ್ಲಿ ಮೈನಸ್ 0 ಮೈನಸ್ 1 ನೆಕ್ಸ್ಟ್ ಮೈನಸ್ 2. 30ರಾಗ 2 ಕಳೆದ 28 ಮ್ಯಾಚ್ ಆಯಿತು. ನೆಕ್ಸ್ಟ್ 28 ಎಷ್ಟಪ್ಪ ಅಂದ್ರೆ 15 38 28 ಎಷ್ಟಪ್ಪ ಅಂದ್ರೆ 56. 56ಕ್ಕೆ ಮೈನಸ್ 3 ಮಾಡ್ಬೇಕಿದೆ, 53 ಮ್ಯಾಚ್ ಆಯಿತು. ಇನ್ನು ನೆಕ್ಸ್ಟ್ 53 ಇದೆಯಲ್ಲ, ಇಲ್ಲಿ 53 ಇದೆಯಲ್ಲ, 53 2 ಎಷ್ಟಪ್ಪ ಅಂದ್ರೆ 50 100 ಮ್ಯಾಗಿಂದ 6 106ಕ್ಕೆ ಎಷ್ಟು ಮಾಡಬೇಕು ಮೈನಸ್ 4 ಮಾಡ್ಬೇಕಿದೆ. ಹಾಗಾದರೆ 102 ಬರ್ತದೆ. ರೈಟ್ ಆನ್ಸರ್ ಆಪ್ಷನ್ಸ್ ಬಿ ರೈಟ್ ಆನ್ಸರ್ ಆಗ್ತದೆ. ಇಲ್ಲಿ ಸಂಖ್ಯೆಗಳು ನೋಡ್ರಿ, 4 8 ಮೈನಸ್ 0 ಮಾಡಿದಾಗ ಹೊಳ್ಳಿ 8 ಬರ್ತದೆ. 8 16 ಮೈನಸ್ 1 ಮಾಡಿದಾಗ 15 ಬರ್ತದೆ. 15 30 ಮೈನಸ್ 2 ಮಾಡಿದಾಗ 28 ಬರ್ತದೆ. 28 56 ಮೈನಸ್ 3 ಮಾಡಿದಾಗ 53 ಬರ್ತದೆ. 53 106 ಮೈನಸ್ 4 ಮಾಡಿದಾಗ 102 ಬರ್ತದೆ. ಈ ಥರ ಸರಣಿ ಇದು ಮುಂದುವರೆದಿದೆ. ಇನ್ನು ನೆಕ್ಸ್ಟ್ ಕ್ವಶನ್ಸ್ 2 26 ನೆಕ್ಸ್ಟ್ 74 98 146. ನೆಕ್ಸ್ಟ್ ಬರಬೇಕಾದಂಥ ಸಂಖ್ಯೆ ಯಾವುದು ಅಂತ ಕ್ವಶನ್ಸ್ ಇದೆ. ಯಾವ ಸಂಖ್ಯೆ ಇಲ್ಲಿ ಈ ಸಂಖ್ಯೆ ನೋಡ್ರಿ, ಈ ಕ್ವಶನ್ಸ್ ಯಾವ ಥರ ಮ್ಯಾಚ್ ಆಗಿದೆಯಪ್ಪ ಅಂದರೆ 2 ಇದ್ದಿದ್ದು 26 ಆಗಿದೆ, 26 ಇದ್ದಿದ್ದು 74 ಆಗಿದೆ, 98 ಆಗಿದೆ, 146 ಆಗಿದೆ. ನೆಕ್ಸ್ಟ್ ಬರಬೇಕಾದಂಥ ಸಂಖ್ಯೆ ಯಾವುದು ಅಂತ ನೋಡ್ಕೊತ ಬಂದಾಗ ಇಲ್ಲಿ ಏನಾಗಿರ್ಬೋದು ಸಂಖ್ಯೆ ಅಂತ ನೋಡ್ಕೊತ ಬಂದಾಗ 2 ಇದ್ದಿದ್ದು 26 ಆಗ್ಯದ, 26 ಇದ್ದಿದ್ದು 74 ಆಗ್ಯದ. ಒಂದು ಸಂಖ್ಯೆಲಿಂತ ಒಂದು ಸಂಖ್ಯೆ ಜಾಸ್ತಿ ಡಿಫ್ರೆನ್ಸ್ ಆಗ್ಯದ. ಹಾಗಾದರೆ 2 ಇದ್ದಿದ್ದು 26 ಆಗ್ಯದ ಅಂದ್ರೆ 24 ಜಾಸ್ತಿ ಆಯ್ತು ಇಲ್ಲಿ. ಇನ್ನು 26 ಇದ್ದಿದ್ದು ಹೋಗಿ 74 ಆಗ್ಯದಪ್ಪ ಅಂದ್ರೆ 48 ಜಾಸ್ತಿ ಆಗ್ತದೆ. ಬೇಕಾದ್ರೆ 74 26 ಕಳೀರಿ 48 ಬರ್ತದೆ. ನೆಕ್ಸ್ಟ್ 74 ಇದ್ದು 98 ಆಗ್ಯದ ಅಂದ್ರೆ 4ರಾಗ 8 4 ಕಳೆದ್ರೆ 4, 9ರಾಗ 7 ಕಳೆದ್ರೆ 2, ಮತ್ತೆ 24 ಜಾಸ್ತಿ ಆಯ್ತು. ಅಂದರೆ ನನಗೆ ಸಿರೀಸ್ ಒಂದು ಗೊತ್ತಾಯ್ತು. 24 ಇದ್ದು 48, 48 ಇದ್ದು 24, ಮತ್ತು ಇದು ಎಷ್ಟಾಗ್ತದಪ್ಪ ಅಂದ್ರೆ 48 ಮ್ಯಾಚ್ ಆಗ್ತದೆ. ಹಾಗಾದರೆ 146ಕ್ಕೆ 24 ಇಲ್ಲಿ ಕೂಡಿಸ್ಬಿಡ್ರಿ, ಅದು ಯಾವ ಸಂಖ್ಯೆ ಬರ್ತದೋ ಆ ಸಂಖ್ಯೆ ಇಲ್ಲಿ ಮ್ಯಾಚ್ ಆಗ್ತದೆ 146ಕ್ಕೆ. ಯಾಕಂದ್ರೆ 24 48 24 48 ಮತ್ತು 24 48 ಈ ಥರ ಮ್ಯಾಚ್ ಆಗೋದು ಹೇಳಿದ್ರು. 24 6 4 ಎಷ್ಟಪ್ಪ ಅಂದ್ರೆ 10, 4 2 6 6 1 7 1 170. ಹಾಗಾದರೆ ಇಲ್ಲಿ ಬರಬೇಕಾದಂಥ ನೆಕ್ಸ್ಟ್ ಸಂಖ್ಯೆ ಯಾವುದಪ್ಪ ಅಂದ್ರೆ 170 170 ಅಂತೇಳಿ ನಾವು ಕರಿತೀವಿ. ನೆಕ್ಸ್ಟ್
ಇದು ಕೊನೆಯ ಪ್ರಶ್ನೆ. ಸೇಮ್ ಸಾರಿ, ಈ ಕ್ವಶನ್ಸ್ ಏನಾಗಿದೆಪ್ಪ ಅಂದ್ರೆ ರಿಪೀಟ್ ಆಗಿದೆ. ಅಗೇನ್ ಈ ಕ್ವಶನ್ಸ್ನ ನಾವು ಹೊರಗಡೆ ಬಿಡಿಸಿದ್ದೀವಿ. ಏನಪ್ಪ ಅಂದರೆ ಇಲ್ಲೇ ಹೇಳ್ಬಿಡ್ತೀನಿ. 3 1 ಕೂಡಿಸಿದ್ರೆ ಎಷ್ಟಪ್ಪ ಅಂದರೆ 3 1 ಕೂಡಿಸಿದ್ರೆ 4, 5 4 ಕೂಡಿಸಿದ್ರೆ 9, 11 1 5 ಕೂಡಿಸಿದ್ರೆ ಎಷ್ಟಪ್ಪ ಅಂದ್ರೆ 16, 9 1 19 1 6 ಕೂಡಿಸಿದ್ರೆ 25 ಅಂತ ಬಂತು. ನೆಕ್ಸ್ಟ್ 36 ಬರಬೇಕಾಗಿತ್ತು. ಈ ಸಂಖ್ಯೆ ಒಳ್ಳೆ ರಿಪೀಟ್ ಆಗಿದೆ. ಹಾಗಾದರೆ ಬರಬೇಕಾಗಿದ್ದ ಸಂಖ್ಯೆ ಯಾವುದು ಅಂತೇಳಿ ನೋಡ್ಕೊತ ಬಂದಾಗ ಇಲ್ಲಿ ಆಪ್ಷನ್ ಸಿ ಇದಾಗಿದೆ. ಅದು ಸಿ ಏನಪ್ಪ ಅಂದ್ರೆ 36 ಬರಬೇಕು. ಅಂದರೆ 13 23 ಕೂಡಿಸಿದಾಗ 36 ಬರುತ್ತೆ. ಹೀಗಾಗಿ ಆಪ್ಷನ್ಸ್ ಏನಾಗ್ತದಪ್ಪ ಅಂದ್ರೆ ಸಿ ರೈಟ್ ಆನ್ಸರ್ ಆಗ್ತದೆ. ಈ ಥರ ಸಂಖ್ಯಾ ಸರಣಿ ಕ್ವಶನ್ಸ್ಗಳನ್ನು ನಿಮಗೆ ನಾನು ಇಲ್ಲಿ ಬಿಡಿಸಿ ಹಾಕಿದ್ದೀನಿ. ಈ ಥರ ಕ್ವಶನ್ಸ್ಗಳು ಇಂಟ್ರೆಸ್ಟ್ ಅನಿಸುತ್ತಪ್ಪ ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸಿಂಪಲ್ ಆಗಿನ ಕ್ವಶನ್ಸ್ನ ಹೇಳ್ಕೊತಿರ್ತೀನಿ. ಇನ್ನೂ ಸಾಕಷ್ಟು ಚಾಪ್ಟರ್ಗಳನ್ನು ಹೇಳಿದ್ದೀನಿ. ಎಲ್ಲವೂ ಏನಾಗಿದೆಪ್ಪ ಅಂದ್ರೆ ಪ್ಲೇಲಿಸ್ಟ್ ಒಳಗಡೆ ಸರಿಯಾಗಿ ಸಿಗ್ತವೆ. ಎಲ್ಲ ವೀಡಿಯೋಗಳು ನೋಡ್ಕೊಳ್ರಿ.